ಸೂರಪ್ಪ ಬಾಬು ಸೆಕ್ರೆಟ್ರಿ ಇದ್ದರು, ನಮ್ಮ ಮುನಿರತ್ನ ಅವರು ಪ್ರೊಡ್ಯೂಸರ್ ಇದ್ದರು, ಪ್ರೆಸಿಡೆಂಟ್ ಇದ್ದರು. ಸೂರಪ್ಪ ಬಾಬು ಕೋಟಿಗೊಬ್ಬ ಟೂನು ಏನೋ ಮಾಡೋಕ್ಕೆ ಓಡಾಡ್ತಿದ್ದೆ ಇವ್ರ ಹತ್ರ. ನನ್ನ ಕಂಪ್ಲೇಂಟ್ ಹಂಗೆ ಮುಚ್ಚಾಕ್ಬಿಟ್ರು, ಓಪನೇ ಮಾಡಲಿಲ್ಲ. ಈ ನ್ಯಾಯ ಸಿಗಲ್ಲ ಇಲ್ಲಿ ಅಂತ ಸುಮ್ಮನೆ ನಾನು ನ್ಯಾಯ ಕೇಳಿದ್ದು, ಕಂಪ್ಲೇಂಟ್ ಅಲ್ಲ ಅದು, ನ್ಯಾಯ ಕೊಡಿಸಿ ಅಂತ. ನಮ್ಮ ಬೇಡಿಕೆ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ ನಾನು. 4 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅವಾಗ ಎಷ್ಟೇ ಕೊಡ್ತಿದ್ದು, ವಿಷ್ಣುವರ್ಧನ್ಗೂ 5 ಲಕ್ಷನೇ ಕೊಡ್ತಿದ್ದು ನಾವು ಅಡ್ವಾನ್ಸ್ ಕೊಟ್ಟಿದ್ವಿ. 4 ಲಕ್ಷ ವಾಪಸ್ ಕೊಟ್ಬಿಡಿ ನಮ್ಮ ಅಡ್ವಾನ್ಸು. ಈ ಪಿಕ್ಚರ್ ರೈಟ್ಸಿಂದ ಏನಾಯ್ತು ಅದು ದುಡ್ಡು ಕೊಟ್ಬಿಡಿ, ಬೇಡ ಸಿನಿಮಾ ಮಾಡೋದು, ಅಷ್ಟೇ ನಾವು ಕೇಳಿದ್ದು, ಇನ್ನು ಜಾಸ್ತಿನೂ ಕೇಳಲಿಲ್ಲ. ಆವಾಗ 1,80,000 ರೂಪಾಯಿ ನನ್ನ ಮನೆ ಹತ್ರ ಅವ್ರ ಅಸಿಸ್ಟೆಂಟ್ ಹತ್ರ ಕಳಿಸಿದ್ರು. ಯಾಕ್ರಿ 1,80 ಅಂದಿರ ಅಂದರೆ, ಇಲ್ಲ ಅವ್ರ ಅಕೌಂಟ್ನಾಗಿರೋದಂತ, ನಾವು ಕೊಟ್ಟಿದ್ದು ಲೆಕ್ಕ ಇಲ್ಲ, ಅವ್ರ ಅಕೌಂಟ್ನಾಗ 1,80 ಇತ್ತಂತ, ಅಷ್ಟು ಕಳಿಸಿದ್ರು. ಆಯ್ತು ಬಿಡಿ ಹೋಗಲಿ ಸುಮ್ಮನೆ ಅದೇ. ಆಮೇಲೆ ಕಂಪ್ಲೇಂಟ್ ಮಾಡಿದಾಗ ಏನೋ ಒಂದು ಕೇಳೋಣ ಮಾಡೋಣ ಅಂದ್ರೆ ಏನೋ ಅವರು ರೆಸ್ಪಾನ್ಸೇ ಕೊಡಲಿಲ್ಲ. ಮೇಡಮ್ ಟೋಟಲ್ ಅಮೌಂಟ್ ಅಂತಲ್ಲ ನಾನು ಕೇಳ್ತಿರೋದು, ನಾನು ತಂದಿರೋ ರೈಟ್ಸು, ಆ ರೈಟ್ಸಿನ ದುಡ್ಡು 3 ಸಿನಿಮಾದ್ದು 35 ಲಕ್ಷ. 4.25 1,80 ಕೊಟ್ಟಿದ್ದಾರೆ. ಅವ್ರ ದುಡ್ಡು ನನಗೆ ಹಾಕಬೇಕು, ಕೊಟ್ಟರೆ ನಿಜ ಹೇಳ್ಬೇಕು. ಯಾಕಂದರೆ ಫಸ್ಟೇ ಪ್ರಮಾಣ ಮಾಡಿ ಹೇಳಿದ್ದೀನಿ ನಾನು, ಸುಳ್ಳು ಹೇಳಲ್ಲ ಅಂತ. ಸರ್, ಇವಾಗ ಅವ್ರು ಕೇಳ್ತಾ ಇರೋದೇನಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಏನಿದೆ, ಡಾಕ್ಯುಮೆಂಟ್ ಏನಿದೆ. ಮೇಡಮ್ ಸಾಕ್ಷಿಗಳು ಸಿನಿಮಾದಲ್ಲಿ 30 ವರ್ಷ ನನಗೆ ಸರ್ವಿಸ್, ಸಿನಿಮಾ 10 ವರ್ಷ ಎಕ್ಸಿಬಿಷನ್ ಮಾಡಿದ್ದೀನಿ, ಎಕ್ಸಿಬಿಟರ್ ಆಗಿದ್ದೀನಿ. 250 ಸಿನಿಮಾ ನಾನು ಥಿಯೇಟ್ರ್ನಲ್ಲಿ ರಿಲೀಸ್ ಮಾಡಿದ್ದೀನಿ. ಸಾಕ್ಷಿ ಸಂಬಂಧ ಸಿನಿಮಾದಲ್ಲಿ ಯಾವ ಥರವೂ ಸಿಗಲ್ಲ. ಸಾಕ್ಷಿ ಕೇಳ್ತಾರಲ್ಲ, ಉಚ್ಚ ತಾಂಡಿದ್ದಕ್ಕೆ ಇವ್ರ ಹತ್ರ ಸಾಕ್ಷಿ ಇದೆಯಾ? ಶಿವಮೊಗ್ಗ ಏರಿಯಾ ತಾಂಡಿದ್ದಕ್ಕೆ ನನ್ನ ಪಿಕ್ಚರ್ ಮಾಡಿದ್ದಕ್ಕೆ ಸಾಕ್ಷಿ ಇದೆಯಾ? ಪಿಕ್ಚರೇ ಸಾಕ್ಷಿ. ಇಲ್ಲಿ ಎಲ್ಲ ಕಮಿಟ್ಮೆಂಟ್ಸ್ಗಳು ಯಾವ ಹೀರೋ ಆರ್ಟಿಸ್ಟ್ಗಳು ಹೋದ ತಕ್ಷಣ ಅಗ್ರಿಮೆಂಟ್ ಮಾಡಿ ಚಲನ್ ಬರೆದು ಕೊಡಲ್ಲ. ಬಾಯಿ ಮಾತು, ನಂಬಿಕೆ. ಒಂದು ಆರ್ಟಿಸ್ಟ್ಗೆ ಇಷ್ಟ ಅಂತ ಮಾತಾಡ್ತೀವಿ, ಅಷ್ಟು ಕೊಡ್ತೀವಿ. ಯಾರು ಇದುವರೆಗೆ ನಾವು ಒಂದು ಅಗ್ರಿಮೆಂಟ್ ಯಾರು ಆರ್ಟಿಸ್ಟ್ ಹತ್ರ ತಾಂಡಿಲ್ಲ, ನಾವು ಕೊಟ್ಟಿಲ್ಲಲ್ಲ. 1.80 ಬಂದಮೇಲೆ ಏನಾಯಿತು ಸರ್? 1.80 ಬಂದಮೇಲೆ ಅಷ್ಟೇ ಸುಮ್ಮನೆ ಆಗ್ಬಿಡ್ತು. ನಾವು ಇನ್ನೇನು ಇದು ಅಂತ ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿ ಕಂಪ್ಲೇಂಟ್ ಅದು ಇವ್ರು ತಗೊಂಡ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ ನಾನು ಅಲ್ಲಿಗೆ. ಇದೇನು ಆಗಲ್ಲ ಅಂತ. ಆಮೇಲೆ ನಾನೇನು ಮಾಡಿದೆ, ಇನ್ನು ಬಿಟ್ಟರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಹಾಂ ಹೌದು. ಆಮೇಲೆ ನಾನು ಇದು ಸುಮ್ಮನಾದ್ರೂ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಹೋಗ್ಬಿಡುತ್ತಲ್ಲ ಅನ್ಯಾಯವಾಗಿ ಅಂತ ಮನೆ ಹತ್ರ ಹೋಗೋಕ್ಕೆ ಶುರು ಮಾಡಿದೆ. ಸಾಮಾನ್ಯವಾಗಿ ಯಾವ ನಿರ್ಮಾಪಕರು ನಾಚಿಕೆಟ್ಟರೂ ಹೋಗಲ್ಲ ನನ್ನಷ್ಟು. ನನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ಅಷ್ಟು ಓಡಾಟ ಇದ್ದೀನಿ. ಅವ್ರ ಮನೆ ಹತ್ರ ಸಾಮಾನ್ಯವಾಗಿ ಒಂದು 150 ಸಾರಿ ಹೋಗಿರ್ಬೋದು. ಒಂದು 3 ಜನ ಡ್ರೈವರ್ ಚೇಂಜ್ ಆದರು, 2 ಕಾರ್ ಚೇಂಜ್ ಆದವು. ಯಾವಾಗ ಹೋದ್ರೂ ಅವ್ನು ಕೂರ್ಗೆ ಹೇಳ್ಬಿಟ್ಟಿದ್ದಾರೆ, ಇವ್ರು ಬಂದರೆ ಇಲ್ಲ ಅಂತ ಹೇಳು ಅಂತ. ನಾನು ಯಾವಾಗ ಹೋದ್ರೂ ಇಲ್ಲ. ಆಮೇಲೆ ಒಂದು ದಿವಸ ದೂರ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದೆ, ಬಂದರು, ಕಾರ್ ಒಳಗೆ ಹೋಯ್ತು. ಇಮ್ಮಿಡಿಯೇಟ್ ಹಿಂದೆ ನಾನು ಹೋದೆ. ನೈ ಅಂದ. ಈಗ ಒಳಗೆ ಹೋದ್ರೆ ಇಲ್ಲ ರೀ ಅಂತ ಅವನು ಕ್ಲೋಸೇ ಮಾಡಿಬಿಟ್ಟ ಅದನ್ನು. ಇಷ್ಟು ಓಡಾಡಿದ ಮೇಲೆ ಒಂದು ದಿವಸ ಬರ್ತ್ಡೇ ಏನೋ ಇತ್ತು ಅವ್ರದ್ದು ಅನಿಸುತ್ತೆ, ಇವತ್ತು ಸಿಗ್ಬೋದು ಅಂತ ಹೋದೆ ನಾನು. ಓಪನ್ ಇರುತ್ತಲ್ಲ ಬರ್ತ್ಡೇ ಗೇಟ್. ಹೋದಾಗ ಎಲ್ಲ ಪ್ರೊಡ್ಯೂಸರ್ಸು ಒಳಗೆ ಹೋಗ್ತಿದ್ರು. ಅವ್ರ ಫ್ಯಾನ್ಸ್ ಕಡೆ ಯಾರೋ ಒಬ್ಬರು ಬಂದು ಪಾಪ ಭಾಳ ಗೌರವ ಕೊಟ್ಟು, ಸರ್ ಉಚ್ಚ ಪ್ರೊಡ್ಯೂಸರಲ್ಲಿ ಬನ್ನಿ ಸರ್ ಒಳಗೆ ಅಂತ ಕರೆದ್ರು. ನಾನು ಒಳಗೆ ಹೋದರೆ ಮೇಲ್ಗಡೆ ಒಂದು ಲೈನಲ್ಲಿ ಫುಲ್ಲು ಪ್ರೊಡ್ಯೂಸರ್ ಕೂತವ್ರೆ, ನಮ್ಮ ಸ್ನೇಹಿತರೇ. ನಾನು ಈ ಫ್ಯಾನ್ಸ್ ಇರ್ತಾರಲ್ಲ ಅಲ್ಲಿ ಕೆಳಗಡೆ, ಅಲ್ಲಿ ಲಾಸ್ಟ್ ಚೇರ್ನ ಕೂತ್ಕೊಂಡಿದ್ದೆ. ನನಗೆ ಕಣ್ಣ ನೀರು ಬಂತೀನೆ. ಒಳಗೆ ಕರ್ಕೊಂಡೋಗಿ ಆ ಪೂಜೆ ಮನೆ ಹತ್ರ ಕರ್ಕೊಂಡೋಗಿ ಊಟ ಮಾಡಿಸೋರು. ಸರೋವರ ಹೋಟ್ಲಿಗೆ ಹೋಗ್ಬಿಟ್ರೆ ಎದ್ದು ನಿಂತ್ಕೊಂಡು ಫಿಶ್ ಫ್ರೈ ತಿನ್ನಿ ಸರ್, ಅದು ತಿನ್ನಿ ಸರ್ ಅಂತ ಎಷ್ಟು ಗೌರವ ಕೊಡೋರು. ನಾನು ಏನು ಇವ್ರಿಗೆ ಅನ್ಯಾಯ ಮಾಡಿದ್ದೆ? ನಾನು ಹುಚ್ಚ ಮಾಡಿದ್ದೆ ಅನ್ಯಾಯನ ಇವರಿಗೆ? ಸಿನಿಮಾ ಮಾಡಿದ್ದೆ ತಪ್ಪ? ಇರಲಿ, ದೇವರದನ್ನು ದೇವ್ರ ಮೇಲೆ ಭಾರ ಹಾಕೋಣ, ನೋಡ್ಕೊಳ್ಳೋಣ. ಆಮೇಲೆ ಅಲ್ಲಿ ಇವರು ಡೈರೆಕ್ಟ್ರು ನಾಗೇಂದ್ರ ಪ್ರಸಾದ್ ಅವರೆಲ್ಲ ಇದ್ದರು. ನಾನು ನೋಡ್ಬಿಟ್ಟು ಸಾರ್ ಬನ್ನಿ ಸರ್ ಮೇಲೆ ಅಂತ ಜಾಕ್ ಮಂಜು ಇದ್ದರು. ಅವರು ಭಾಳ ದೊಡ್ಡ ವ್ಯಕ್ತಿ ಇವತ್ತು. ಅವರು ಮೇಲೆ ಕರ್ಕೊಂಡೋಗಿ ಅಲ್ಲಿ ಕುಂಡಿಸಿದ್ರು. ಅವಾಗ ಬಂದರು ಇವರು ಹೊರಗೆ.
ನಾನು ಹುಟ್ಟಿದಬ್ಬದ ಶುಭಾಶಯ ಸರ್. ಓ ಕೂತ್ಕೊಳ್ಳಿ ಅಷ್ಟೇ. ನನಗೆ ಒಂಥರ ಆಗ್ಬಿಡ್ತು, ಎದ್ದು ಬಂದುಬಿಟ್ಟೆ, ಇಲ್ಲೇನು ಮಾತಾಡೋದು ಬೇಡ ಅಂತ.